ಆತ್ಮೀಯರೇ ನಮಸ್ಕಾರ. ಮಿತ್ರರೇ, ನಮ್ಮದು ಪ್ರಪಂಚದ ಶ್ರೇಷ್ಠ ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಪ್ರಜೆಗಳೇ ಪ್ರಭುಗಳು. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಎಲ್ಲವೂ ಸಹಿತ ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವಂತ ಸರ್ಕಾರ ಇರಬೇಕು. ಆದರೆ ಈಗ ಕರ್ನಾಟಕ ರಾಜ್ಯದಲ್ಲಿ ಕುರ್ಚಿಯಿಂದ, ಕುರ್ಚಿಗಾಗಿ, ಕುರ್ಚಿಗೋಸ್ಕರ ಇರುವಂತಹ ಸರ್ಕಾರ ಇದೆ. ದಿನನಿತ್ಯ ಕುರ್ಚಿ ಗಲಾಟೆ, ಬಣ ಬಡಿದಾಟ, ಮದಗಜಗಳ ಕಾಳಗ. ಯಾತಕ್ಕೋಸ್ಕರ? ಬರೀ ಕುರ್ಚಿಗೋಸ್ಕರ. ಸ್ನೇಹಿತರೆ, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು. ಆದರೆ ನಮ್ಮನ್ನಾಳುವಂತಹ ಪಕ್ಷಗಳಿಗೆ, ರಾಜ್ಯ ಪಕ್ಷಗಳಿಗೆ ಹೈಕಮಾಂಡೇ ಪ್ರಭುಗಳು. ಸನ್ಮಾನ್ಯ ಸಿದ್ದರಾಮಯ್ಯನವರೇ ನಾನು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅಂತಾರೆ. ಅಂದ್ರೆ ಪ್ರಜೆಗಳೇನು? DK ಶಿವಕುಮಾರ್ ಅವರು ಹೈಕಮಾಂಡ್ ಭೇಟಿಗೆ ದೆಹಲಿ ದಂಡಯಾತ್ರೆಗಳು, ಗೋರಿ ಮೊಹಮ್ಮದ್, ಗಜನಿ ಮೊಹಮ್ಮದ್ ನಮ್ಮ ದೇಶದ ಮೇಲೆ ದಂಡಯಾತ್ರೆ ಮಾಡ್ತಿದ್ರಲ್ಲ, ಹಾಗೆ ಇವರು ವಾರಕ್ಕೆ 3 ಸರಿ ದಂಡಯಾತ್ರೆ. ಈ ಬಾರಿ ಅವರು ನಾನು ರಾಜಕೀಯ ಮಾಡೋಕೆ ಹೋಗಿರೋದು, ರಾಜಕೀಯ ಮಾಡ್ತೀನಿ, ನಾನು ಬಂದಿರೋದೇ ರಾಜಕೀಯ ಮಾಡೋದಕ್ಕೆ ಅಂತ ನೇರ ಪತ್ರಿಕೆಯ ಮೇಲೆ, ಮಾಧ್ಯಮದ ಮೇಲೆ ಗರಂ ಆಗಿದ್ರು. ಇದಕ್ಕೆ ಕಾರಣ ಏನು? ಹಾಗಾದ್ರೆ ಪ್ರಜೆಗಳು ಪ್ರಭುಗಳಲ್ವಾ? ಹೈಕಮಾಂಡೇ ಪ್ರಭುಗಳ? ಈ ಸಾರಿ DK ಶಿವಕುಮಾರ್ ಗರಂ ಆಗಿರೋದು ನೋಡಿದ್ರೆ ನಿಜಕ್ಕೂ ಸಹಿತ ರಾಜ್ಯದಲ್ಲಿ ಬಜೆಟ್ ಮಂಡನೆ ಆಗುತ್ತಾ, ಸಿದ್ದು ಬಜೆಟ್ ಅನ್ನ ಮಂಡಿಸ್ತಾರ ಅನ್ನೋ ಅನುಮಾನನೇ ಕಾಡಕ್ ಸ್ಟಾರ್ಟ್ ಆಗಿದೆ. ಈ ಎಲ್ಲ ವಿಚಾರಗಳನ್ನ ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ಚಾನಲ್. ಮಿತ್ರರೇ, ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ಕಾಮೆಂಟ್ಸ್ ಮಾಡಿ ತಿಳಿಸಿ. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ದಿನನಿತ್ಯ ಕುರ್ಚಿ ಕಾಳಗ. ಅಕ್ಟೋಬರ್ ಕ್ರಾಂತಿ ಆಗುತ್ತೆ, ನವೆಂಬರ್ ಕ್ರಾಂತಿ ಆಗುತ್ತೆ, ಡಿಸೆಂಬರ್ ಕ್ರಾಂತಿ ಆಗುತ್ತೆ, ಸಂಕ್ರಾಂತಿಗೆ ಮಹಾಕ್ರಾಂತಿ ಆಗುತ್ತೆ ಅಂದ್ರು ಯಾವುದು ಕ್ರಾಂತಿನೂ ಆಗ್ಲಿಲ್ಲ. ಆದ್ರೆ ನಮ್ಮನ್ನೆಲ್ಲ ಭ್ರಾಂತಿನಲ್ಲಿ ಇಟ್ಟುಬಿಟ್ಟಿದ್ದಾರೆ ರಾಜಕಾರಣಿಗಳು. ಆದ್ರೆ ಈ ಬಾರಿ ಸನ್ಮಾನ್ಯ DK ಶಿವಕುಮಾರ್ ಅವರು ಬಜೆಟ್ ಪೂರ್ವ ಮೀಟಿಂಗ್ ಅನ್ನ ಬಿಟ್ಟು ದೆಹಲಿ ಹೈಕಮಾಂಡ್ ಭೇಟಿಗೆ ನೇರವಾಗಿ, ಬಹಳ ಗರಂ ಆಗಿ, ಏನು ಫೈನಲ್ ಮ್ಯಾಚ್ ಆಗ್ತಾ ಇದೆ ಎನ್ನಾರಾಗೆ ಸಹೋದರರೊಂದಿಗೆ DK ಶಿವಕುಮಾರ್ ಮತ್ತು DK ಸುರೇಶ್ ಅವರು ನೇರವಾಗಿ ಡೆಲ್ಲಿಗೆ ಹೋದ್ರು. ಬಹಳ ಬೇಸರದಿಂದಲೇ ಹೋಗಿದ್ರು. ಯಾಕಪ್ಪ ಅಂದ್ರೆ ದೆಹಲಿ ನಾಯಕರು ಇವರನ್ನ, ಅಂದ್ರೆ ಹೈಕಮಾಂಡ್ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಇವರನ್ನ ಭೇಟಿ ಮಾಡ್ಲಿಕ್ಕೂ ಸಹಿತ ಆಗ್ತಾ ಇರಲಿಲ್ಲ, ಭೇಟಿಗೆ ಅವಕಾಶನೇ ಕೊಡ್ತಾ ಇರಲಿಲ್ಲ. ಈ ಬಾರಿ ಪ್ರಿಯಾಂಕಾ ಮೇಡಮ್ ಅವ್ರನ್ನ ಮೂಲಕ ರಾಹುಲ್ ಗಾಂಧಿ ಅವರನ್ನ, ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಲೇಬೇಕು ಅಂತ 2 ದಿನಗಳ ಕಾಲ ಡೆಲ್ಲಿಲಿದ್ರು. ಇಲ್ಲಿ ಬಜೆಟ್ ಪೂರ್ವ ಮೀಟಿಂಗ್ ನಡೀತಾ ಇದೆ. ಯಾವುದು? ಬೆಂಗಳೂರು ನಗರಾಭಿವೃದ್ಧಿ ಬಜೆಟ್. DK ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಹಾಗೂ ರಾಜ್ಯದ ಭಾರೀ ನೀರಾವರಿ ಸಚಿವರು. ಇವರ ಖಾತೆಗೆ ವರ್ಷದಲ್ಲಿ ನಡೆಯುವಂತಹ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಪೂರ್ವಭಾವಿ ಸಭೆಗೆ ಬಹಿಷ್ಕಾರ ಮಾಡಿ ಕೇಂದ್ರಕ್ಕೆ ಹೋದ್ರು, ಹೈಕಮಾಂಡ್ ಭೇಟಿಗೆ ಹೋದ್ರು. ಕಾರಣ ಕೊಟ್ಟಿದ್ದೇನಪ್ಪ ಅಂದ್ರೆ ಯಾವುದೋ ಅಸ್ಸಾಂ ಚುನಾವಣೆಗೆ ನಾವು ಮೀಟಿಂಗ್ ಮಾಡಬೇಕು ಅಂತ. ಯಾವುದೋ ಅಸ್ಸಾಂ ಚುನಾವಣೆಗೆ ಇಲ್ಲಿ ರಾಜ್ಯದ ಅಭಿವೃದ್ಧಿ ಏನಾಗ್ತಾ ಇದೆ, ಬೆಂಗಳೂರಿನ ಅಭಿವೃದ್ಧಿ ಏನಾಗ್ತಾ ಇದೆ ಅನ್ನೋದನ್ನ ಕಡೆಗಣಿಸಿ ಹೋದ್ರು. ಸ್ನೇಹಿತರೆ, ಹೋಗಿದ್ದೇನಾಯ್ತು? ಪ್ರಿಯಾಂಕಾ ಗಾಂಧಿ ಭೇಟಿ ಮಾಡಿದ್ರು. AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು.
ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಅಂತ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿದ್ರು. ಪ್ರಿಯಾಂಕಾ ಗಾಂಧಿಯವರ ಮೂಲಕ ರಾಹುಲ್ ಮತ್ತು ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡಿದ್ರು. ಆದ್ರೆ ಬಂದ ರಿಸಲ್ಟ್ ಏನಪ್ಪಾ ಅಂತಂದ್ರೆ, ನೀವು ತಾಳ್ಮೆಯಿಂದ ಇರಿ, ಸರಿಯಾದ ಸಮಯಕ್ಕೆ ನಾವು ನಿಮಗೆ ಅಧಿಕಾರವನ್ನ ಕೊಡಿಸ್ತೀವಿ ಅಂತ ಸೋನಿಯಾ ಮೇಡಮ್ ಹೇಳಿದ್ರಂತೆ. ಹಾಗಾದ್ರೆ ಸರಿಯಾದ ಸಮಯ ಬರೋದೇನು, ಯಾವಾಗ ಬರೋದು? ಸ್ನೇಹಿತರೆ, ವೇಣುಗೋಪಾಲ್ ಅವರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ರಾಹುಲ್ ಗಾಂಧಿಯ ಪರಮಾಪ್ತರು. ವೇಣುಗೋಪಾಲ್ ಅವರು ಕೇರಳದಿಂದ ಬಂದಂಥವರು. ಕೇರಳದ ಚುನಾವಣೆ ಇನ್ನೇನು ಕೆಲವೇ ದಿನಗಳಲ್ಲಿದೆ. ಕೇರಳದ ಚುನಾವಣೆಗಿಂತ ಮುಂಚೆ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ಇಳಿಸಿದ್ರೆ ಅದರ ಎಫೆಕ್ಟ್ 100% ಆಗುತ್ತೆ ಅನ್ನೋದು ಸಹಿತ ವೇಣುಗೋಪಾಲ್ ಅವರಿಗೆ ಗೊತ್ತು. ಅದಕ್ಕಾಗಿ ಅವರು ರಾಹುಲ್ ಗಾಂಧಿ ಅವರಿಗೆ ಸರಿಯಾದ ಮಾಹಿತಿ ಕೊಟ್ಟು ಪಂಚರಾಜ್ಯ ಚುನಾವಣೆ ಆಗೋವರೆಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ ಇಲ್ಲ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಸರಿಯಾದ ಸಮಯಕ್ಕೆ ನಿಮಗೆ ಅಧಿಕಾರವನ್ನ ಕೊಡ್ತೀವಿ ಎಂದ್ರು. ಅಂದ್ರೆ ಈಗ ಬಜೆಟ್ ಮಂಡನೆ ಆಗ್ತಾ ಇದೆ, ಅದನ್ನ ಏನಾದ್ರೂ ಮಾಡಿ ಈ ಟೈಮಲ್ಲೇ ನಾವು ಒಂದು ಕ್ಲಾರಿಟಿ ತಗೋಬೇಕು ಅಂತ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಅವರು ಬಹಳ ಅಗ್ರೆಸಿವ್ ಆಗಿ ಹೋಗಿದ್ರು. ಅದ್ರ ಸಹಿತ ಟುಸ್ಪಟಾಕಿ ಆಯ್ತು. ಆಮೇಲೆ ಈ ಸಿದ್ದರಾಮಯ್ಯನ ಬಣದ ನಾಯಕರು ದಿನಕ್ಕೊಬ್ಬೊಬ್ಬರಂತೆ ಒಂದೊಂದು ತಮ್ಮ ಅಮೂಲ್ಯವಾದಂತಹ ಸಲಹೆಗಳನ್ನ ಪತ್ರಿಕೆಯ ಮುಂದೆ ಹೇಳ್ತಾ ಇದ್ರು. ಏನಪ್ಪಾ ಅಂದ್ರೆ, ಸನ್ಮಾನ್ಯ ಸಿದ್ದರಾಮಯ್ಯನವರ ಸುಪುತ್ರರು ಏನ್ ಹೇಳ್ತಾರೆ ಅಂದ್ರೆ, ಹೈಕಮಾಂಡ್ ನಮಗೆ ಆದೇಶ ಮಾಡಿಬಿಟ್ಟಿದೆ, ಇನ್ನು 5 ವರ್ಷ ನಾವೇ ಗ್ಯಾರಂಟಿ, ನಮ್ಮ ಅಪ್ಪಾಜಿನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳ್ತಾ ಇದ್ರು. ಅದಕ್ಕಿಂತ ಮುಖ್ಯವಾಗಿ ಅಲ್ಪಸಂಖ್ಯಾತರ ನಾಯಕರು ಸಿದ್ದರಾಮಯ್ಯನ ಬಲಗೈ ಬಂಟರಾದಂಥ ಜಮೀರ್ ಅಹಮದ್ ಖಾನ್ರು ಇನ್ನೊಂದು ಹೆಜ್ಜೆ ಮುಂದೋಗಿ ಮುಂದಿನ ಚುನಾವಣೆಗೂ ಸಹಿತ ಸಿದ್ದರಾಮಯ್ಯನವರ ನಾಯಕತ್ವವಿರುತ್ತೆ, ಅಲ್ಲಿವರೆಗೂ ಸಹಿತ ಅವರು 5 ವರ್ಷನೂ ಮುಖ್ಯಮಂತ್ರಿ ಆಗಿರ್ತಾರೆ, ಮುಂದೆನೂ ಸಹಿತ ಮುಖ್ಯಮಂತ್ರಿ ಆಗಿರ್ತಾರೆ ಎಂದ್ರು. ಹಾಗೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋದ ತಕ್ಷಣ ಏನು ಆಗಲ್ಲ, ಅದಕ್ಕೆಲ್ಲ ವ್ಯವಸ್ಥೆ ಇದೆ, ಏನು ಬದಲಾವಣೆ ಆಗಲ್ಲ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಎಂದ್ರು. ಎಚ್.ಸಿ. ಮಹದೇವಪ್ಪನವರು ಹೈಕಮಾಂಡ್ ಅಂದ್ರೆ ರಾಹುಲ್ ಗಾಂಧಿ ಅವರು ಮತ್ತೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ ರೀತಿಯಲ್ಲೇ ನಾವು ಕೇಳ್ತೀವಿ ಎಂದ್ರು. ಆದ್ರೆ ಈ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅವರಿಗೆ ಮೂಗಿಗೆ ತುಪ್ಪ ಸರ್ವಿ, ನೋಡ್ತಾ ಇರು, ಸ್ಮೆಲ್ ತಗೊಂತಾ ಇರು, ನೆಕ್ಕಕ್ಕೆ ಹೋಗ್ಬೇಡ, ಸಿಗೋದಿಲ್ಲ ನಿನಗೆ ಅಂತ ನೇರವಾಗಿ ಸಮಯ ಬರೋವರೆಗೂ ನೀವು ತಾಳ್ಮೆಯಿಂದ ಇರಿ ಅಂತ ಹೇಳಿದ್ರು. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟ ಮಾತಿನಂತೆ ನೀವು ನಡ್ಕೊಳ್ತಾ ಇಲ್ಲ, 2.5 ವರ್ಷ ಆದ ತಕ್ಷಣ ನಮಗೆ ಅಧಿಕಾರ ಕೊಡ್ತೀವಿ ಅಂತ ಹೇಳಿದ್ರಿ. 2.5 ವರ್ಷ ಆಗಿ 3 ತಿಂಗಳಾಯ್ತು, ನಮಗೆ ಅಧಿಕಾರ ಕೊಡಿಸಿ ಅಂತ ಬಲವಾಗಿ ಮಲ್ಲಿಕಾರ್ಜುನ್ ಅವರ ಮುಂದೆ ಗರಂ ಆಗಿ ಕೇಳಿದ್ರು. ಅದೇ ರೀತಿ ವೇಣುಗೋಪಾಲ್ ಅವರ ಮುಂದೆ ಡಿ.ಕೆ. ಶಿವಕುಮಾರ್ ಅವರ ಬ್ರದರ್ ಅಂತ ಸುರೇಶ್ ಅವರು, ನಮ್ಮೊಂದಿಗೆ ನೀವು ಮಾತನಾಡಿದ್ರಿ, ನಾವು ಪತ್ರಿಕೆಯ ಮುಂದೆ ಹೇಳ್ತೀವಿ, ಪ್ರೆಸ್ ಮುಂದೆ ಹೇಳ್ತೀವಿ, ಓಪನ್ ಸ್ಟೇಟ್ಮೆಂಟ್ ಕೊಡ್ತೀವಿ ಅಂದ್ವಿ, ಆದರೆ ನೀವು ನಾವಿದ್ದೇವೆ, ಇದೆಲ್ಲ ಕಾನ್ಫಿಡೆನ್ಷಿಯಲ್ ಆಗಿರಬೇಕು, ನಮ್ಮಲ್ಲಿ ನಂಬಿಕೆ ಇಡಿ ಅಂತ ಹೇಳಿದ್ರಿ, ಈಗ ನೀವು ಮಾಡ್ತಿರೋದೇನು ಅಂತ ಗರಂ ಆಗಿ ಕೇಳಿದ್ರು. ಯಾವುದಕ್ಕೂ ಸಹಿತ ಜಗ್ಗದ ಹೈಕಮಾಂಡ್ ನೇರವಾಗಿ ಒಂದು ಸಂದೇಶವನ್ನು ಕೊಟ್ಟಿದೆ. ಏನಪ್ಪಾ ಅಂತ ಹೇಳಿದ್ರೆ, ನೇರವಾಗಿ ಪಂಚರಾಜ್ಯ ಚುನಾವಣೆ ಆಗುವವರೆಗೆ ನಿಮ್ಮಲ್ಲಿ ಯಾವುದೇ ಅಧಿಕಾರದ ಕುರ್ಚಿಯ ಬದಲಾವಣೆ ಇಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಒಂದು ನೇರವಾಗಿ ಕೇಳಿದಂತ ಪ್ರಶ್ನೆ ಏನಪ್ಪಾ ಅಂದ್ರೆ, ಬಜೆಟ್ಗಿಂತ ಮುಂಚೆ ಸಿದ್ದರಾಮಯ್ಯನವರ ಕರೆಸಿ ಸರಿಯಾಗಿ ಮಾತನಾಡಿ ಒಂದು ಕ್ಲಾರಿಫಿಕೇಶನ್ ಕೊಡಿ, ಒಂದು ನಮಗೆ ಕ್ಲಾರಿಟಿ ಕೊಡಿ ಅಂತ ಕೇಳಿದ್ರು. ಅದಕ್ಕೂ ಸಹಿತ 100% ಆ ಕೆಲಸ ಮಾಡ್ತೀವಿ, ಆರಾಮಾಗಿರಿ,
ನೀವು ನಿಮ್ಮ ಕೆಲಸವನ್ನ ಮತ್ತು ಅಸ್ಸಾಂ ಚುನಾವಣೆ ಬಗ್ಗೆ ನಿಮಗೆ ಆದಂತ ಒಂದು ಜವಾಬ್ದಾರಿ ಕೊಟ್ಟಿದ್ದೀವಿ, ಆ ಜವಾಬ್ದಾರಿನ ಸರಿಯಾಗಿ ನಿಗಾ ವಹಿಸಿ ಅಂತ ಹೇಳಿ ತಿಪ್ಪೆ ಸಾರಿಸಿ ಮೂಗಿಗೆ ತುಪ್ಪ ಸವರಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರನ್ನ ರಾಜ್ಯಕ್ಕೆ ಕಳಿಸಿದ್ರು. ಇದರಿಂದ ನಿಜಕ್ಕೂ ಸಹಿತ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮೇಲೆ ಗರಂ ಆಗಿದ್ರು. ಡಿ ಕೆ ಸುರೇಶ್ ಅವರು ಸಿದ್ದರಾಮಯ್ಯನವರ ಕರೆಸಿ ಸರಿಯಾಗಿ ಬುದ್ಧಿ ಹೇಳಿಲ್ಲ ಅಂದ್ರೆ, ಕ್ಲಾರಿಟಿ ಕೊಡ್ಲಿಲ್ಲ ಅಂದ್ರೆ ಅವರ ದಾರಿನ ಅವರು 100% ನೋಡ್ಕೊಂತಾರೆ. ಫಾರಿನ್ ಟೂರ್ ಆಗ್ಬಹುದು, ರೆಸಾರ್ಟ್ ಮೀಟಿಂಗ್ ಆಗ್ಬಹುದು, ಬಜೆಟ್ಗಿಂತ ಮುಂಚೆ ಏನಾದರೂ ರೆಸಾರ್ಟಿಗೆ ಒಂದು 25-50 ಜನ ಕರ್ಕೊಂಡು ಹೋದ್ರು ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಬಿದ್ದೋಗುತ್ತೆ, ಬಜೆಟ್ ಅನುಮೋದನೆ ಆಗಲ್ಲ. ಇದನ್ನ ಎಲ್ರಿಗೂ ಗೊತ್ತಿರೋ ಸತ್ಯ. ನೀವೇನಂತೀರಿ? ಇದು ನನ್ನ ಇವತ್ತಿನ ವಿಚಾರ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.